ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್. ಸಂಡೇ ಅಂತ ಅಂದಮೇಲೆ ನಾನ್ ವೆಜ್ ಯಾರಿಗೆ ತಾನೇ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಹೇಳಿ. ಸೊ ಯಾವಾಗಲೂ ನಾನ್ ವೆಜ್ ಅಂತಂದಮೇಲೆ ಸಾಂಬಾರು, ಗ್ರೇವಿ ಈ ಥರ ತಿಂದು ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಡಿಫ್ರೆಂಟ್ ಏನೋ ಟ್ರೈ ಮಾಡೋಣ ಅಂತ ತಂದೂರಿ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಸಖತ್ತಾಗಿ ಬಂದಿತ್ತು ಟೇಸ್ಟು. ನಾನು ಹೇಗೆ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಬಟ್ ಫಸ್ಟ್ ಅಟೆಂಪ್ಟ್ ರಿಯಲಿ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಬಂದಿತ್ತು. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಎಲ್ಲ ಇದು ಆಲ್ಮೋಸ್ಟ್ 750 ಗ್ರಾಮ್ ಏನೋ ಇದೆ ಲಿಷಸ್ ಇಂದ ಕಳಿಸಿದ್ದು. ಆಮೇಲೆ ಆ ಚಿಕನನ್ನು ಅದು ಲೈಕ್ ಅವ್ರು ಫುಲ್ ಓಲ್ ಹಂಗೆ ಕೂತಿರ್ತಾರೆ, ನಮ್ಗೆ ಕಟ್ ಮಾಡಿರೋದಿಲ್ಲ. ಸೊ ನಾವು ಸುಮ್ಮನೆ ಮೇಲೆ ಹಂಗೆ ಕಟ್ ಮಾಡ್ಕೊಬೇಕು ಚಿಕನ್ದು ಸೈಜ್ ಮೇಲೆ. ಅದಾದಮೇಲೆ 3 ಸ್ಪೂನ್ ಮೊಸರು, ಅಚ್ಕಾರದ ಪುಡಿ 1.5 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟು, ಜೊತೆಗೆ ಕಸ್ತೂರಿ ಮೆಥಿ, ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದು ಫುಲ್ ವೀಡಿಯೋ ಹಾಕಿದ್ದೀನಿ ನಿಮಗೆ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದು ಬರುತ್ತಲ್ವ ಕೋಲ್ ಅಂದರೆ ಕೆಂಡ ಅಂತ ಮಾಡ್ತೇವೆ ನಾವು. ಸೊ ಅದರದ್ದು ನಮಗೀಗ ಎಲ್ಲ ಕಡೆಯೂ ಸಿಗುತ್ತೆ ಇವಾಗ ಅಂಗಡಿಗಳಲ್ಲಿ. ಅಂದರೆ ಚಾರ್ಕೋಲ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಅದನ್ನು ನೀಟಾಗಿ ಒಲೆ ಮೇಲೆ ಕೆಂಡಕ್ಕೆ ಬರೋಂಗೆ ಚೆನ್ನಾಗಿ ಕಾದ್ಕೋಬೇಕು. ಫುಲ್ಲು ರೆಡ್ ಆಗಬೇಕು. ಅದು ಆಲ್ರೆಡಿ ಈ ವಿಡಿಯೋದ ನೆಕ್ಸ್ಟ್ ವೀಕಿಂಗಲ್ಲಿ ಬರುತ್ತೆ ನಿಮಗೆ. ಸೊ ಅದನ್ನು ನೀಟಾಗಿ ಕೆಂಪಾಗಬೇಕು ಫುಲ್ಲು. ಅಷ್ಟು ಮಟ್ಟಿಗೆ ನಾವು ಒಲೆ ಮೇಲೆ ಇಟ್ಬಿಟ್ಟು ಕೆಂಪು ಮಾಡ್ಕೋಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಫುಲ್ಲು. ಅದು ಚಾರ್ಕೋಲ್ ಅಂದರೆ ಎಲ್ಲ ಕಡೆ ಕೊಡ್ತಾರೆ, ಎಲ್ಲ ಕಡೆ ಅಂದ್ಕಿಂತ ಈ ಗಂದಿಗೆ ಅಂಗಡಿಯಲ್ಲಿ ಅಲ್ಲೆಲ್ಲ ಕೊಡ್ತಾರೆ. ಸೊ ಅದನ್ನು ತಗೊಂಡು ನೀಟಾಗಿ ಕೆಂಡಾಗತ್ತಿಗೆ ಬಿಟ್ಬಿಡಬೇಕು. ಅದ್ರ ಜೊತೆ ನಾನು ಇದು ಮೈಕ್ರೋನ್ ಮಾಡ್ತಾರೆ. ಅದು ಇವತ್ತು ಮೈಕ್ರೋನ್ ನಮ್ಮಲ್ಲಿ ಯಾವುದೋ ಇದೆಯಲ್ವ ಅದನ್ನು ನಾನು ಹೇಗೆ ಫಸ್ಟ್ ಪ್ರೀ ಹೀಟಿಗೆ ಬಿಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ 150 ಡಿಗ್ರಿ ಪ್ರೀ ಹೀಟಿಗೆ ಬಿಟ್ಟಿದ್ದೀನಿ. ನೋಡಿ ಈ ಥರ ಚಾರ್ಕೋಲ್ನ ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ಒಂದು ತುಪ್ಪ ಅಥವಾ ಬೆಣ್ಣೆ ಹಾಕಿ ಇದರ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಅದೇನಾಗುತ್ತೆ ಒಂದು ದಮ್ ಹಿಡಿಯುತ್ತೆ. ಟೇಸ್ಟ್ ಒಂಥರ ಸ್ಮೋಕಿ ಫ್ಲೇವರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಸೇಮ್ ಇದೊಂದು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಬಿಟ್ಟಿದೆ. ಅದು ಸ್ಮೋಕಿ ಆಗಿತ್ತು. ಒಂದು 5 ಮಿನಿಟ್ಸ್ ಸಾಕು. ಅದು ತೆಗೆದುಬಿಟ್ಟು ಮತ್ತೆ ಹಂಗೆ ಮುಚ್ಚಿಟ್ಟು ಒಂದು 10 ಮಿನಿಟ್ಸ್ ಅದು ಮ್ಯಾರಿನೇಟ್ ಆಗುತ್ತೆ. ನಾನು ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ ಕೊಟ್ಟಿದ್ದೆ. ತುಂಬಾ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿತ್ತು ಒಳಗಡೆ. ಹೀಟ್ ಆಗಿರುತ್ತಲ್ವ. ಸೊ ನಾನು ಸ್ಕೀವರ್ಸ್ಗೆ ಹಾಕಿಲ್ಲ. ಕೆಲವರು ಸ್ಕೀವರ್ಸ್ಗೆ ಹಾಕ್ತಾರೆ, ನಮ್ಮ ಸ್ಕೀವರ್ಸ್ ಇರಲಿಲ್ಲ ಮೈಕ್ರೋನಲ್ಲಿ. ಟ್ರೇ ಇತ್ತು. ಸೊ ನಾನು ಟ್ರೇ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬ್ರಷ್ ಮಾಡಿ ಚಿಕನ್ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಇಟ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಫಸ್ಟು ಎಣ್ಣೆ ಇದೇನು ಹಾಕೋದಕ್ಕೆ ಹೋಗಬೇಡಿ, ಹಂಗೆ ಡೈರೆಕ್ಟ್ ಮೈಕ್ರೋನ್ ಇಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಪಾಸ್ ಮಾಡಿ ಹೊರಗೆ ಎತ್ಕೊಂಡು ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡಿ. ನೋಡಿ ಇಟ್ಟಿದ್ದೀನಲ್ಲ ಈ ಥರ ಇಟ್ಬಿಟ್ಟು ಅಪ್ಲೈ ಮಾಡಿ. ನಾನು ಇದನ್ನು 250 ಡಿಗ್ರಿ ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. 20 ಮಿನಿಟ್ಸ್ ನಮ್ಮದು ಇದು ಮೈಕ್ರೋನ್ ಇದೆಲ್ಲ 2 ಕಡೆ ಗ್ರಿಲ್ ಇರೋದರಿಂದ ಸೊ 2 ಕಡೆ ಆನ್ ಮಾಡಿದ್ದೀನಿ. 2 ಕಡೆ ನೀಟಾಗಿ ರೋಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ಹಂಗೆ ರೋಸ್ಟ್ ಆಗ್ತಾ ನೋಡಿ ಮಿಡಲಲ್ಲಿ ತೆಗೆದುಬಿಟ್ಟು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಮಸಾಲೆ ಏನು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದ್ರ ಜೊತೆ ಮಿಂಟ್ ಚಟ್ನಿ ಮತ್ತು ಕರ್ಡ್ ಚಟ್ನಿ ಮಾಡಿದ್ದೆ. ಟೇಸ್ಟ್ ಸ್ವಲ್ಪ ಸೂಪರಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಂಜೆ ಆದಮೇಲೆ ಇನ್ನು ಸಂಡೇ ಆಲ್ಮೋಸ್ಟ್ ಮಂಡೇ ಟು ಫ್ರೈಡೇ ಯಾರು ಬೇಜಾರಾಗಿರಲ್ಲ. ನನಗೂ ತುಂಬ ಬೇಜಾರಾಗಿತ್ತು. ಎಲ್ಲರೂ ಹೋಗೋಣ ಅಂತಂದು. ಸೊ ಆಯಿತು ಅಂದ್ಬಿಟ್ಟು ಮನೆ ಹತ್ರ ಇರೋ ಪಾರ್ಕಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಬಂದ್ವಿ. ನಾನು ನನ್ನ ತಂಗಿ ಮತ್ತು ನಮ್ಮ ತುಂಬ ಚೆನ್ನಾಗಿತ್ತು. ನಾವು ಅವ್ರು ಆಟ ಆಡೋ ಜೊತೆ ನಾವು ಕೂಡ ಶಟಲ್ ಕಾಕ್ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು. ಸೊ ಸಮ್ಟೈಮ್ಸ್ ನಮಗೆ ಕೆಲಸನೂ ಬ್ಯುಸಿಲಿ ನಮಗೆ ಅಂತ ಟೈಮ್ ಕೊಟ್ಕೊಳ್ಳೋದನ್ನು ನೋಡ್ಕೊಡ್ತೀವಿ. ಸೊ ಅಂಥ ಟೈಮಲ್ಲಿ ಈ ಥರ ಅವಾಗ ಪಾರ್ಕ್ ಹೋಗೋದಾಗಲಿ ಇನ್ನೊಂದು ಅಂದರೆ ಹೊರಗಡೆ ಹೋಗ್ಬರೋದು ಹೊರಗೆ ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡಾಗ ಏನಾಗುತ್ತೆ ಹೆಕ್ಟಿಕ್ ಅನಿಸೋದಿಲ್ಲ. ಯಾವುದೇ ಒಂದು ವಿಷಯನ ಲೈಫಲ್ಲಿ ವರ್ಕೌಟ್ ಮಾಡೋದಕ್ಕೆ ನಮಗೆ ತುಂಬ ಹೆವಿ ಅಂತಲೂ ಅನಿಸೋದಿಲ್ಲ. ತುಂಬ ಲೈಟಾಗಿ ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೊ ಆದಷ್ಟು ನಿಮಗೆ ಅಂತ ನೀವು ಒಂದು ಟೈಮ್ ಕೊಟ್ಕೊಳ್ಳೋದೇ ಮರಿಬೇಡಿ. ಥ್ಯಾಂಕ್ ಯು.